ಶ್ರೀ ಗುರು ರಾಘವೇಂದ್ರಾಯ ನಮಃ. ಮಂತ್ರಾಲಯದಲ್ಲಿ ರಾತ್ರಿ ವೇಳೆ ಭಕ್ತಾದಿಗಳ ಸಂಖ್ಯೆ ಕಡಿಮೆ ಇರುವುದರಿಂದ ದೇವರ ದರ್ಶನ ಚೆನ್ನಾಗಿ ಆಗುತ್ತದೆ. ಗುರು ರಾಘವೇಂದ್ರ ಬೃಂದಾವನ ದರ್ಶನವನ್ನು ನಾವು ಮಾಡಿದ್ದೇವೆ ಹಾಗೂ ರಥೋತ್ಸವವನ್ನು ನೋಡಿದ್ದೇವೆ. ಹಾಗೆ ನಾವು ನೋಡಿದ ನಂತರ ನಮ್ಮ ದರ್ಶನ ಮುಗಿದ ನಂತರ ಗುಡಿಯ ಸುತ್ತಲೂ ಒಂದು ಪ್ರದಕ್ಷಿಣೆಯನ್ನು ಹಾಕುತ್ತಾ ತಮಗೂ ಕೂಡ ರಾತ್ರಿ ವೇಳೆ ಮಂತ್ರಾಲಯ ಹೇಗೆ ಕಾಣುತ್ತದೆ ಎಂದು ತೋರಿಸುವ ಅಭಿಮಾನದಿಂದ ನಾವು ಒಂದು ವಿಡಿಯೋ ಮಾಡಿದ್ದೇವೆ. ನೋಡಿ, ಗುರು ರಾಘವೇಂದ್ರ ಗುಡಿಯ ದರ್ಶನ. ಹಾಗೆ ಇದು ಪ್ರಸಾದ ನಿಲಯ. ಇಲ್ಲಿ ಪ್ರಸಾದ ಸೇವೆಯುವುದೇ ನಮ್ಮದೊಂದು ಭಾಗ್ಯ. ತುಂಬ ಚೆನ್ನಾಗಿ ಕೊಡುತ್ತಾರೆ ಪ್ರಸಾದನ. ಈ ಅಂಗಡಿಗಳು ಗುಡಿಯ ಬಲಭಾಗದಲ್ಲಿ ಬರುತ್ತವೆ. ಇದೇ ತರನಾಗಿ ನದಿಗೆ ಹೋಗುವ ದಾರಿಯಲ್ಲಿ ಕೂಡ ಈ ಥರ ಅಂಗಡಿಗಳಿವೆ. ರಾತ್ರಿ ವೇಳೆಯಲ್ಲಿ ಎಷ್ಟೋ ಭಕ್ತಾದಿಗಳು ಗುಡಿಯ ಮುಂಭಾಗದಲ್ಲೇ ವಿಶ್ರಾಂತಿಯನ್ನು ಪಡೆಯುತ್ತಾರೆ. ನೋಡಿ, ರಾತ್ರಿ ವೇಳೆಯದು. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು 20ನೇ ತಾರೀಕು ಜೂನ್ ತಿಂಗಳ 2022ನೇ ಇಸ್ವಿಯಂದು ನಾನು ಮಾಡಿದ್ದೆ. ಇಲ್ಲಿ ಹೋದ ನಂತರ ನನ್ನ ಜೀವನದಲ್ಲಿ ತುಂಬ ಬದಲಾವಣೆಗಳನ್ನು ಕಂಡ ನಂತರ ನನಗೆ ತುಂಬ ಆನಂದ ಆಗಿ, ರಾತ್ರಿ ವೇಳೆಯಲ್ಲಿ ಮಂತ್ರಾಲಯ ಹೇಗೆ ದರ್ಶನ ಮಾಡಬಹುದು, ಜನದಟ್ಟಣೆ ಇರುವುದಿಲ್ಲ, ಹಾಗೆ ಎಷ್ಟು ಚೆನ್ನಾಗಿ ಕಾಣುತ್ತಿದೆ ಅನ್ನು ತೋರಿಸುತ್ತಾ ಈ ವಿಡಿಯೋವನ್ನು ಮುಗಿಸುತ್ತೇನೆ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ಲ ಭಕ್ತಾದಿಗಳಿಗೆ ನನ್ನ ನಮಸ್ಕಾರಗಳು. ಈ ವಿಡಿಯೋ ನೋಡಿದ ನಂತರ ನನಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಲೈಕ್ ಮಾಡಿ.